ಒಂದು 2 ಲಕ್ಷ ಐತೆ ಅಂತ ಹೇಳ್ತಿತ್ತು ವಿನೋತಕ್ಕ. ಒಂದು 2 ಲಕ್ಷ ಇದ್ರೆ ಸೈಟ್ ತಗೊಬಿಡ್ರಿ ಮಾಮ. ಸೈಟ್ ತಗೊಂಡ್ರೆ ಎಲ್ಲಾದ್ರೂ ಮನೆಗಿನ ಕಟ್ಕೋಬೋದು. ನಮ್ಮ ಒಂದೇ ಸಮಕ್ಕೆ ಹೋಗತ್ತಿ ಒಂದು 2 ಲಕ್ಷ ದುಡ್ಡು ಕುಡುಕ್ಬಿಟ್ವಿ ನಾನು ನನ್ನ ಮಗ. ಹೋದ್ರೆ ಮಾಡಿದ್ರೆ ಐತೆ ಕಣಮ್ಮ. ಯಾವುದೇ ಆಗಲಿ ಕಷ್ಟ ಬೀಳ್ಬೇಕು, ಕಷ್ಟ ಬೀಳ್ದಲ್ಲ ಯಾವುದು ಬರಲ್ಲ. ಅದಕ್ಕೆ ನಾನು ಎಲ್ಲಾನ ಸೈಟ್ ತಗೊಂಡು ಇವಾಗ ಬಿಟ್ಕೊಂಬನ ಅಂತ ಹೇಳಿ ಹೇಮಂತ ಹಂಗಂದೆ. ಅದಕ್ಕೆ ಹೇಮ ಹೇಳ್ತಾ ಇದ್ದಾಳೆ, ದುಡ್ಡು ಐತಲ್ಲ, ದುಡ್ಡು ಇದ್ರಿರಲ್ಲ, ಒಂದು 2 ಲಕ್ಷ ಐತೆ, ಬೇಕಾದ್ರೆ ಕೊಡ್ತೀವಿ ಅಂತ ಹೇಳೋದು. ಇಲ್ಲಾಂದ್ರೆ ನಾನು ಸಾಲಾಗೆಲ್ಲ ಮಾಡಿ ತಗೊಂಬೋದು, ಏನೋ ಒಂದು ಮಾಡೋಣ. ಅದಕ್ಕೆ ಸಾಲಾಗೆಲ್ಲ ಮಾಡಿ ತಗೊಂಡ್ರೆ ಅದ್ಲಾಗೆ ಹೆಂಗೋ ಮುಂದೆ ನಾವು ಒಂದಿಷ್ಟು ಮನೆ ಕಟ್ಕೋಬೋದು ಅಂತ. ಫಸ್ಟು ನಾವು ಎಲ್ಲ ಕಳ್ಕೊಂಡಿದ್ಕೆ ಅಪ್ಪ ನೀವು ಒಂದು ಮನೆ ಕಟ್ಕೊಳ್ರಪ್ಪ, ಜಾಗ ತಗೊಂಡು ನಮ್ಮ ಸ್ವಂತ ಮನೆ ಅಮ್ಮಂಗೆ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮ ಅಮ್ಮನ ಕರ್ಕೊಬರ್ರಿ ಒಳಕ್ಕೆ. ಅಲ್ಲೇವರೆಗೂ ಮನೆ ಒಳಗೆ ಕರೀಲೇಬೇಡ್ರಿ ನೀವು. ಇಲ್ಲ ನಾವು ಕರಿಯಕ್ಕೆ ಹೋಗಲ್ಲ, ಸುಮ್ಮನೆ ಎಲ್ಲನೇ ಇರಲಿ ಅದ್ರ ಪಾಡಿಗೆ. ಅದು ನಾವು ಸ್ವಂತ ಮನೆ ಅಂಬದು ಮಾಡಿ ಅಮ್ಮ ಅವಾಗ ಬೇಕಾದ್ರೆ ಕರೆದ್ರೆ ಆ ಅಮ್ಮನಿಗೆ ಅವಾಗ ಗೊತ್ತಾಗುತ್ತೆ. ನನ್ನ ಕೈಲಂತೂ ಮಾಡೋಕ್ಕಾಗಲಿಲ್ಲ ನೋಡಪ್ಪ ನನ್ನ ಮಗ ಹೆಂಗೆ ಮಾಡ್ದ ಅಂತೇಳಿ ಅವಾಗ ಹೋಗ್ಲೂಬೇಕು. ಅವಾಗ ಕರಿತೀನಿ, ಸುಮ್ಮನೆ ಇಲ್ಲಿವರೆಗೂ ಕರೆಯಲ್ಲ. ಇವಾಗ ಅಲ್ಲೆಲ್ಲ ಜಗಳ ಮಾಡ್ಕೊಂಡು ಸಣ್ಣ ಪಣ್ಣವ್ರ ಮನೆ ಜಗಳ ಮಾಡ್ಕೊಂಡು ಇವಾಗ ಬಂದೈತಂತೆ. ಅದಕ್ಕೆ ನಾನೇನು ಕರಿಯೋಕ್ಕೆ ಹೋಗಿಲ್ಲ, ಸದ್ಯಕ್ಕೆ ಕರಿಯೋಕ್ಕೆ ಹೋಗಲ್ಲ. ಸ್ವಲ್ಪ ದಿನ ಇರಲೇಳು, ಬುದ್ಧಿ ಕಲ್ತ್ಕೊಂಬ್ಲೇಳು. ಇವಾಗಲೇ ಕರೆದ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ, ಅದ್ರ ಬೆಲೆ ಏನೋ ಅಂತ ಗೊತ್ತಾಗಲ್ಲ. ಇಲ್ಲೆಲ್ಲ ಊರ್ ಸೈಡಲ್ಲೇ 2.5 ಲಕ್ಷಕ್ಕೆ ಸಿಗ್ತಾವೆ ಅಂತ ಹೇಳಿದ್ರಪ್ಪ ಸೈಟ. ನಮ್ಮ ಮಾಮಂಗಂತಿತ್ತು, ಕೇಳಬೇಕಾಗಿತ್ತು ಅದೆಲ್ಲ. ಹೇಳ ಮುಂದೆ ಸಿಕ್ಕುತ್ತೀರ 2.5 ಲಕ್ಷ ಆದರೂ ಆಗ್ಲೇಳು ತಕಮನತ್ತ. ಇಲ್ಲಾಗೆ ಸಿಗ್ತವೆ 2.5 ಲಕ್ಷಕ್ಕಾದ್ರೆ ತಗೊಂಡು ಅತ್ಲಾಗ ನಾವು ಒಂದಿಷ್ಟು ಮನೆ ಬಂದು ಮಾಡ್ಕೋಬೇಕಾದ್ರೆ ಇವಾಗ ಅದಕ್ಕಾಗಿ ಒದ್ದಾಡ್ತಾ ಇರೋದು ನಾವು. ಅಯ್ಯೋ ಅವಳೇನಂತಾಳೆ, ಇವ್ರ ಕೈಲೆಲ್ಲ ಎಲ್ಲ ಆಗುತ್ತೆ, ನಾನು ಇಲ್ಲೊದ್ದ ಜಾಗ ತಗೊಂಬಕ್ಕೂ ಆಗಲ್ಲ, ಮನೆ ಕಟ್ಟೋಕ್ಕೂ ಆಗಲ್ಲ ಅಂತ ಹೇಳೋಳು ನಮ್ಮ ಪ್ರೀತ. ಅವಳು ಮನೆ ಕಟ್ಟಿದ್ದಾದ್ಮೇಲೆ 12 ಮಾಸ ಮನೆ ಕಟ್ಟಿದ್ದೀವಿ ಅಂತ ಹೇಳಿ ಗೃಹಪ್ರವೇಶಕ್ಕೆ ಕರಿಬೇಕು. ಅಲ್ಲೇವರೆಗೂ ಕರಿಬೇಡ ಕಣಲ್ಲ ಪಾಪ, ಸುಮ್ಮನೆ ಇದ್ಬಿಡಲ್ಲ ಅವಳು, ಸಮಾಸನೇ ಬೇಡ. ನಾನು ಎತ್ತು ಕರಿಯೋಕ್ಕೆ ಹೋಗ್ತೀನಪ್ಪ, ನಾನು ಕರಿಯೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸೈಟ್ ತಗೊಂಬನ, ಹಿಂಗೆ ಒಳ್ಳೆ ಕೆಲಸ ಐತಿ, ಇನ್ನೊಂದು 50,000 ಹತ್ತಿರ ಪಾತಣಂತ ಇಸ್ಕೊಂತೀನಿ. 2.5 ಲಕ್ಷ ಆದರೂ ಆಗಲಿ ಸೈಟ್ ತಗೊಬಿಡೋಣ. ಅದನ್ನು ಹೋಗಿ ಕೇಳ್ಕೊಂಬ, ಯಾಕಂದ್ರೆ ನಿನ್ನ ಮನೆ ತಾಗಿರ್ತೀಯಲ್ಲ ನೀನು, ಹೋಗಿ ಕೇಳ್ಕೊಂಬ, ಏಮನ್ನು ಕರ್ಕೊಂಡು ಹೋಗು. ಸರಿ ಆಯ್ತೇಳ. ಅದೇ ನಾನು ನಿಮ್ಮನ್ನು ಕೇಳೋಣ, ನೆನ್ನೆ ಹೋಗಿದ್ವಿ, ನೋಡ್ಕೊಂಬಂದ್ವಿ. ನಾನು ಏಮು ಹೋಗಿದ್ವಿ. ಚೆನ್ನಾಗಿದ್ದಾವೆ ಸೈಟ್ ಮಾತ್ರ, ಆ ಕಡೆ ಸಖತ್ತಾಗಿದ್ದಾವೆ ಸೈಟ್ಗಳು ಮಾತ್ರ, ತುಂಬ ಚೆನ್ನಾಗಿದ್ದಾವೆ. ನಮಗೆ ಸರಿಯಾಗುತ್ತೆ. ಒಂದು ಸೈಟ್ ತಗೊಬಿಟ್ರೆ ಒಂದು ಸೈಟ್ ಮಾಡ್ಕೊಂಡು ಒಂದಿಷ್ಟು ಮನೆ ಕಟ್ಕೊಂಡು ಮುಂದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ಸಾಕು. ಒಂದು ಸೈಟ್ ತಗೊಬಿಟ್ಟು ಈಗ ಒಂದು 3 ಲಕ್ಷ ಏನೋ ಅಂತೆ, ಇನ್ನೊಂದು ಲಕ್ಷ ಬೇಕಾದ್ರೆ ನಾವು ಸಾಲ ಮಾಡಿ ತಗೋಬೋದು. ಹೋಗ್ತಾ ಹೋಗ್ತಾ ರೇಟ್ ಆಗ್ತವೆ, ಸಿಗಲ್ಲ. ಮತ್ತು ಯಾರಾದರೂ ತಗೊಂತಾರೆ ಒಳ್ಳೆ ಸೈಟ್ಗಳು. ಅವ್ರು ಯಾರೋ ಹೊಲ್ದಾಗೆ ರೋಡ್ ಸೈಡು ಹೊಲ್ದಾರು ಸೈಟ್ ಮಾಡಿದ್ದಾರೆ. ಅದಕ್ಕೆ ತಗೊಂಬಕ್ಕಂತ ನಾನು ಹಂಗಂತ ಪ್ಲ್ಯಾನ್ ಮಾಡ್ಕೊಂಡೆ. ತೀರಾನ ಒಂದಿಷ್ಟು ಸಾಲಾಗೆಲ್ಲ ಮಾಡ್ಕೊಂಡ್ರು ತೀರಿಸ್ಬೋದು. ಸಾಲ ಇದ್ರೇ ಒಂಥರ ನಮಗೆ ಅದನ್ನು ತೀರಿಸ್ಬೇಕು ಎಂಬುದು ಮನಸ್ಸಿರುತ್ತೆ. ಈಗ ಸಾಲ ಮಾಡಬಾರ್ದು, ಆದ್ರೂ ಒಂದು ಟೈಮ್ನಾಗೆ ನಾವು ಏನು ಕಳೀತಾ ಇಲ್ವಲ್ಲ, ಯಾವುದಕ್ಕೂ ಒಂದಕ್ಕೆ ಬಂಡವಾಳ ಆಗ್ತಾ ಇದೀವಿ ಅಂದಮೇಲೆ ಏನೋ ಒಂದು ಮಾಡಬೇಕಲ್ಲ. ದುಡಿತೀವಿ ಎಂಬ ಧೈರ್ಯ ಇದ್ದರೆ ಸಾಲ ಮಾಡೋದೇನು ದೊಡ್ಡದಲ್ಲ. ದುಡಿತೀವಿ, ತೀರಿಸ್ತೀವಿ ಅಂತ ಮನಸ್ಸಿರಬೇಕು. ಆದರೆ ನಮಗೆ ಅನವಶ್ಯಕವಾಗಿ ಸಾಲ ಮಾಡಬಾರ್ದು. ಅವಶ್ಯಕತೆ ಇದ್ದಾಗ ಮಾತ್ರ ಸಾಲ ಮಾಡಬೇಕು. ಅನವಶ್ಯಕವಾಗಿ ಸಾಲ ಮಾಡಿದ್ರೆ ಅದು ಯಾವತ್ತೂ ಪ್ರಯೋಜನ ಇರೋದಿಲ್ಲ. ಅದಕ್ಕೇ ನಾವು ಯಾವತ್ತೂ ಸುಮ್ಮನೆ ಒಳ್ಳೆ ಮಾತಾಗಿ ಒಳ್ಳೆ ಇದ್ರಾಗೆ ದುಡಿಮೆಯಿಂದನ ನಾವು ಗುರಿ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. 1 ಲಕ್ಷ ಸಾಲ ಆದರೂ ಪರವಾಗಿಲ್ಲ, ಬೇಕಾದ್ರೆ ಪಾತಣಂತ ಇಸ್ಕೊಂತೀವಿ. ನಾವೀಗ ಒಂದು 2-3 ಮನೆ ನಾವು ಒಪ್ಪತ್ಕೊಂಡು ಪೇಂಟ್ ಮಾಡಿದ್ದೀವಿ ಅಂದರೆ ಮುಗೀತು. ಇನ್ನು 5-6 ಬಿಲ್ಡಿಂಗ್ಗಳು ಇದ್ದಾವೆ, ಅದನ್ನ ತೀರಿಸ್ತೀವಿ. ನಾವು ಸಾಲ ಮಾಡಿದ್ರೆ ನಮಗೂ ತೀರಿಸ್ಬೇಕು ಎಂಬ ಕಿಚ್ಚಿರುತ್ತೆ. ಸರಿ ಆಯ್ತು, ಪಾತಣಂತ 1 ಲಕ್ಷ ಇಸ್ಕೊಂತೀನಿ. 3 ಲಕ್ಷ ಆದರೂ ಆಗಲಿ, ತಟ್ಟಿಪಟ್ಟಿಗಿನ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಸ್ವಲ್ಪ 1 ಸೈಟ್ ಅಂದಲ್ಲ, ಅದನ್ನೇ ತಗೊಬಿಡು. 3 ಲಕ್ಷ ಆದರೂ ಆಗಲಿ, ಅದನ್ನೇ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಬ, ನೋಡ್ಕೊಂಬ ನೀನು. ನಾವು ಬತ್ತೀವಿ ಒಂದ್ಸತಿ ನೋಡೋಣ. ಸದ್ಯಕ್ಕೆ ಏನು ಎಂತ ರೇಟ್ ಎಲ್ಲ ಕೇಳ್ಕೊಂಡು ಹೋಗಿ ನೋಡ್ಕೊಂಬರ್ರಿ. ತಗೊಬಿಡೋಣ. ಯಾಕೆ ಯಾವತ್ತಿದ್ರೂ ತಗೊಂಬದೇನೆ ಒಳ್ಳೆ ಜಾಗದಾಗ ಸಿಕ್ಕರೆ ತಗೊಬಿಟ್ರದ್ಲಾಗ ಮುಂದೆ ಅನುಕೂಲ ಆಗುತ್ತೆ ನಮಗೆ. ಏನು ಯಾವತ್ತೇನು ನಮಗೇನು ಲಾಸ್ ಇಲ್ಲ. ಅದಕ್ಕೇ ಸುಮ್ಮನೆ ತಗೊಂಬಿಡೋಣ. ತಗೊಳಮ್ಮ, 3 ಲಕ್ಷ ಆದರೂ ಆಗಲಿ. ನಮಗೆ ದುಡಿತೀವೆಂಬ ಧೈರ್ಯ ಇದ್ದರೆ ಮಾಡಿಬಿಡ್ಬೋದು. ಏನು ನಾವೇನು ಅಪರಪ ಮಾಡ್ತಾಯಿಲ್ಲ. 3 ಲಕ್ಷಕ್ಕೆ 3 ಲಕ್ಷನೂ ಏನು ಸಾಲ ಮಾಡ್ತಾಯಿಲ್ಲ. ಇಲ್ಲ ಇವಾಗ 1 ಲಕ್ಷ ಸಾಲ ಮಾಡ್ತಾಯಿದ್ದೀವಿ. ಅದಕ್ಕೆ ಮೇಲೆ ಇನ್ಯಾಕೆ ನಾವು ಸೈಟಿಗೆ ಹಾಕ್ತಾಯಿದ್ದೀವಲ್ಲ, ತಗೊಬಿಡು. ಪಾತಣ ಕೇಳ್ತೀನಿ, ಕೊಡುತ್ತೆ. ಇಸ್ಕೊಂಡು ತಗೊಬಿಡೋಣ. ತಗೊಂಡು ನಾವೆಲ್ಲ ತೀರಿಸ್ತೀವಿ. ಇನ್ನು 5 ಬಿಲ್ಡಿಂಗ್ ಇದ್ದಾವೆ. 5 ಬಿಲ್ಡಿಂಗ್ನಾಗ 3 ಬಿಲ್ಡಿಂಗ್ ಮಾಡಿದ್ರು 1 ಲಕ್ಷ ದುಡ್ಡು ಕಂಬ್ತೀವಿ ನಾವು. ಏನಂತ ನಮಗೇನು ರಿಸ್ಕ್ ಇರೋದಿಲ್ಲ. ನಾವೆಲ್ಲ ನಾನು ನನ್ನ ಮಗ ಇಬ್ಬರು ತೀರಿಸ್ತೀವಿ. ನಮ್ಮ ಜೊತೆಗೆ ಒಂದು 2 ಹುಡುಗರನ್ನ ಹಾಕ್ಕೊಂಡಿದ್ದೀವಿ, ಮಾಡಿಬಿಡ್ತೀವಿ, ನಾವೇನಿಲ್ಲ. ಹಂಗೆ ಒಳ್ಳೆ ಕೆಲಸ ಸಿಕ್ತತ್ ನಮ್ಮ ಅಪ್ಪ ಇವನು, ನಮ್ಮ ಅಣ್ಣ, ನಮ್ಮ ಪ್ರದಿಗೆ. ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ ಸಿಕ್ಬಿಡ್ತು. ಹೆಂಗೆ ಭಾಳ ಚೆನ್ನಾಗಿ ಕೆಲಸ ಸಿಕ್ಬಿಡ್ತೇಳು. ಎಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಪೇಂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆರಾಮಮ್ಮಂಗೆ ಆಗುತ್ತೆ. ಅದು ಭಾಳ ಕಷ್ಟ. ಮೇಲೆಲ್ಲ ಬಿಲ್ಡಿಂಗ್ಗಳೆಲ್ಲ ಪೇಂಟಿಂಗ್ ಮಾಡೋದು ಭಾಳ ಕಷ್ಟ.
ಒಟ್ಟಿನಲ್ಲಿ ಇದ್ದಿದ್ರಾಗೆ ಹೆಂಗೋ ಪಾತಾಳಂತ ಕೆಲಸ ಸಿಕ್ತಲ್ಲ, ಅದೇ ಒಂಥರ ನಮಗೆ ಸಮಾಧಾನ. ಆರಾಮಾಗಿ ಅವ್ರಿಗೆಲ್ಲ ಬಿಲ್ಡಿಂಗ್ಗಳೆಲ್ಲ ಸಿಗ್ತಿರ್ತವೆ, ಹಿಂಗೆ ಮಾಡ್ಕೊಂಡು ಹೋಗ್ಬೋದು. ತಿರ್ಗಾ ಬೇರೆ 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 ಕಡೆ ಎಲ್ಲ ಪಾತಾಳಂಗೆ ಕೇಳ್ತಿರ್ತಾರೆ ಬೇರೆ ಬೇರೆ ಎಲ್ಲ. ಈಗ ಇವರು ಅವು ಕಾಂಟ್ರಾಕ್ಟ್ಗಳು ಇಲ್ಲ ಅಂದ್ರೂ ಬೇರೆ ಯಾರಾದರೂ ಫೋನ್ ಮಾಡ್ತಿರ್ತಾರೆ. ಪಾತಾಳಂಗೆ ತುಂಬ ಜನ ಕಾಂಟ್ರಾಕ್ಟ್ ಇದ್ದಾರೆ. ಎಷ್ಟು ಜನ ಪರಿಚಯ ಇದ್ದಾರೆ, ಇಂಜಿನಿಯರ್ಸ್ ಎಲ್ಲ ಪರಿಚಯ ಇದ್ದಾರೆ. ಪಾತಾಳ ದೊಡ್ಡ ಲೆವೆಲ್ಗೆ ಬೆಳೆದ್ಬಿಟ್ಟೈತೆ ಬಿಡು. ನೋಡು ಅವ ಅಣ್ಣ ಓದಿಲ್ವಂತೆ ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗೆ ಇದು ಮಾಡ್ಕೊಂಡು ಹೋಗ್ತೈತೆ, ಎಷ್ಟು ಟ್ಯಾಲೆಂಟ್ ಅಲ್ವೇ. ಅದಕ್ಕೆ ಮತ್ತು ಯಾವುದೇ ಆಗಲಿ ಕೆಲಸಕ್ಕೆ ನಾವು ಕೈ ಹಾಕಿ ಮುಂದುವರಿತಾ ಹೋದರೆ ನಾಲೆಡ್ಜ್ ಜಂಬದ್ ಬರುತ್ತೆ. ಸುಮ್ಮನೆ ಹಂಗೆ ಇದ್ದರೆ ಏನೂ ಬರಲ್ಲ. ನೋಡಿ ಪಾತಣ್ಣ ಇವತ್ತು ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಒಳ್ಳೆ ನಾಲೆಡ್ಜ್ ಪಡ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಮನೆಗಿನ ಕಾಂಟ್ರಾಕ್ಟ್ ತಗೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾಯ್ತು. ಪಾತಣ್ಣ ಹೆಂಗೆ ಒಳ್ಳೆ ಕೆಲಸ ಮಾಡೈತಪ್ಪ. ಎಷ್ಟು ಫೋನ್ ಬರ್ತವೆ ಯಾವಾಗಲೂ 24 hours ಫೋನು. ಇವಿಲ್ಲ ಅಂದ್ರೂ ಬೇರೆ ಕಡೆಗಳಾದ್ರೂ ಫೋನ್ ಮಾಡ್ತಾರೆ. ಆವಣ್ಣನ ಬಿಲ್ಡಿಂಗ್ ಇಲ್ಲ ಅಂದ್ರೂ ಬೇರೆ ಯಾರಾದ್ರೂ ಕಟ್ಟಿಸ್ತಿರ್ತಾರಲ್ಲ, ಪಾತಣ್ಣ ಯಾರಾದರೂ ನಿನಗೆ ಪೇಂಟ್ನವ್ರು ಗೊತ್ತಿದ್ರೆ ಹೇಳು ಅಂತೇಳಿ ಎಲ್ಲ ಗೊತ್ತಿರುತ್ತೆ ಅಂತೇಳಿ, ಮೇಸ್ರಿ ಅಂತೇಳಿ ಎಲ್ಲ ಫೋನ್ ಮಾಡ್ತಿರ್ತಾರೆ. ಯಾರಾದರೂ ಇದ್ದಾರೆ ಅಣ್ಣ ನಿನಗೆ ಗೊತ್ತೇನಣ್ಣ ಪಾತಣ್ಣ ಅಂತೇಳಿ ಫೋನ್ ಮಾಡ್ತಿರ್ತಾರೆ. ಅದು ಇವನಿಗೆ ಅನುಭವ ಆಗಿರುತ್ತಲ್ಲ, ಏನು ಥರ ಇದ್ದಾರೆ ಅಂತ ಕಳಿಸ್ಬಿಡುತ್ತೆ. ಹಂಗೆ ಭಾಳ ಚೆನ್ನಾಗಿ ಪರಿಚಯ ಐತೆ ಪಾತಣ್ಣಗೆ. ಅಯ್ಯೋ ನಮ್ಮಂತರನ್ನ ಇನ್ನೂ ನಮ್ಮನ್ನು ಕರ್ಸೋದು ಬೇರೆಯವ್ರನ್ನ ಬಿಡು, ನಮ್ಮೂರಾಗೆ ಇದ್ದಾರಲ್ಲ ಇವರು ಅಂತೇಳಿ ನಮಗೆ ಕೆಲಸ ಕೊಟ್ಟೈತಿ. ನಮಗಿನ್ನ ದೊಡ್ಡ ದೊಡ್ಡವ್ರು ಎಲ್ಲಿಂದ ಬೆಂಗಳೂರಿಂದ ಬೇಕಾದ್ರೂ ಕರ್ಸುತ್ತೆ, ಅಷ್ಟು ಕೆಪಾಸಿಟಿ ಐತೆ ಪಾತಣ್ಣಗೆ. ನೋಡಿ ಹೆಂಗ ಇಷ್ಟನ ಒಳ್ಳೇದಾಯ್ತಲ್ಲ ಅಂತೇಳಿ ಸಂತೋಷ ಪಡ್ಬೇಕು ನಾವು. ಹೆಂಗೋ ದೇವ್ರ ದಯದಿಂದ ಅವಣ್ಣೆ ಪಾಪ ಅಂತ ಕುಡಿಕೊಂಬಂದು ಹೇಳೈತೆ ಅಂದರೆ ಭಾಳ ಒಳ್ಳೆ ಮನುಷ್ಯ. ಅಂಥ ಮನುಷ್ಯನ ಸಾಯ್ತಕನ ಮರಿಬಾರ್ದು. ಮಗಳವ್ರಿಗೂ ಹೋಗುತ್ತಲ್ಲಿ, ಅಲ್ಲೂ ಕೆಲಸ ಮಾಡುತ್ತೆ. ಅದೃಷ್ಟವ್ರಿಗೂ ಹೋಗುತ್ತೆ. ಅಲ್ಲಿ ಇವಾಗ ನಾವು ಅಲ್ಲೇ ಪೇಂಟ್ ಕೆಲ್ಸಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಭಾಳ ಚೆನ್ನಾಗೆ ಅಲ್ಲೂ ಬಿಲ್ಡಿಂಗ್ಗಳೆಲ್ಲ ಅಪಾತ್ಕೊಂಡೈತೆ. ಮಗಳು ನೋಡೋಕೆ ದಿನ ಹೋಗುತ್ತೆ. ಮಗಳನ್ನ ಮಾತ್ರ ಬಿಟ್ಟಿರಲ್ಲ ಪಾತಣ್ಣ ಯಾವತ್ತೂ. ಮಗಳನ್ನ ಮಾತ್ರ ಬಿಟ್ಟಿರಲ್ಲ. ಮಗಳು ಅಂದರೆ ಇರೋಳೊಬ್ಬ ಮಗಳು ರಾಣಿ ಥರ ನೋಡ್ಕೊಂತಾರೆ. ಹುಡುಗಿಗೆ ಏನು ಕಮ್ಮಿ ಆಗಿಲ್ಲ. ಹಂಗಂದ್ರೂ ಅದು ಅದೃಷ್ಟನೂ ಹಂಗೆ ಹೊಲ್ದಾಗ ಕೆಲಸ ಮಾಡೋದು ಎಲ್ಲ ಮಾಡುತ್ತಂತೆ. ಎಲ್ಲ ಭಾಳ ಚೆನ್ನಾಗಿ ರೆಡಿ ಐತಿ. ತಗೋಬಿಡ್ರಿ, ಸುಮ್ಮನೆ ಒಂದು ದೊಡ್ಡ ಮನ್ಸು ಮಾಡಿ ತಗೊಂಡ್ರೆ ಹಿಂದಕ್ಕೆ ಬಿದ್ದು ಹೋಗುತ್ತದೆ. ಯಾವುದೇ ಆಗಲಿ ಮನ್ಸು ಮಾಡಿ ತಗೊಬಿಡ್ಬೇಕು. ನಾವು ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವುದೂ ಆಗಲ್ಲ. ದೊಡ್ಡ ಮನ್ಸು ಮಾಡಿ ತಗೊಬಿಡ್ಬೇಕು. ನಾನು ಅದಕ್ಕೆ ಇವತ್ತು ಬರಲಿ ಕೇಳೋಣ ಅಂತ ಸುಮ್ಮನಿದ್ದೆ. ನಾನು ಹೋಗಿ ನೆನೆಸ್ ನೋಡ್ಕೊಂಬಂದು ಚೆನ್ನಾಗಿದ್ದಾವೆ. ಸೈಟ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ತಗೊಂಡ್ರೆ ಮನೇನೂ ಚೆನ್ನಾಗಿ ಒಂದು ಇದ್ರಿಗೆ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ತಾಮನ ಅಂತ ಅದೇ ಒಂದೂವರೆ ಸೈಟ್ ತಗೊಂಡ್ರೆ ಒಂದು ಸೈಟ್ನ ಮನೆ ಕಟ್ಕೊಂಡ್ರೆ ಇನ್ನೊಂದು ಅರ್ಧ ಸೈಟ್ನ ಗಿಡಗಳೆಲ್ಲ ಹಾಕ್ಯಮಕು, ಏನಾನ ಗಾಡಿಗಳು ನಿಲ್ಸೋಕು, ಮನೆ ಮುಂದೆ ಜಾಗ ಇದ್ದರೆ ಚೆನ್ನಾಗಿ ಅಂತ ನಾನು 1.5 ಸೈಟ್ ತಗೊಂಬನ ಅಂತ. ಒಂದು ಸೈಟ್ ಆದರೆ ಕಡಿಮೆ ಒಂದು 2.5 ಲಕ್ಷ ಕೊಡ್ತಾರೆ. 1.5 ಸೈಟ್ ಆದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಒಂದು 3 ಲಕ್ಷಕ್ಕೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 3 ಲಕ್ಷಕ್ಕೆ ಕೊಡ್ತಾರಂತೆ 1.5 ಸೈಟ್ ತಗೊಂಡ್ರೆ ಅಂತ ಹೇಳ್ತಿದ್ರು, ಮಾತಾಡ್ತಿದ್ರಲ್ಲಿ. ಕೇಳಬೇಕಾರೆ ಅದು ಓನರ್ ಹತ್ರ ಮಾತಾಡ್ಕೊಂಡು ನಾನೆಲ್ಲ ಕೇಳ್ತೀನಿ. ಕೇಳಿ ತಗೊಂಬನ. ತಗೊಬಿಡು ವಿನುತಾ, ನೀನೇನು ತಲೆ ಕೆಡಿಸ್ಕೊಬೇಡ, ತಗೊಬಿಡು. ಸೈಟ್ ತಗೊಂಡ್ರೆ ನಾವು ಹೆಂಗೋ ಮನೆಗಿನ ಕಟ್ಕೊಂಡು ಏನೋ ಒಂದು ಮಾಡ್ಬೋದತ್ತ. ಸೈಟ್ ಇದ್ದರೆ ನಮಗೂ ಏನೋ ಒಂದು ಜಾಗ ಐತಪ್ಪ, ನಾವು ಮನೆ ಕಟ್ಕೋಬೇಕಂಬದು ನಮಗೂ ಇರುತ್ತೆ. ಇವಾಗ ನಮಗೂ ಅದೇ ಇರೋದು ನೋಡಿ, ಮನೆ ಮಠ ಎಲ್ಲ ಕಳ್ಕೊಂಡ್ವಲ್ಲ. ನಾವು ಮನೆ ಮಾಡ್ಕೋಬೇಕಂಬುದೇ ನಮ್ಗೆ ಇವಾಗ ಮನಸ್ಸಿನ ಛಲ ಬಂದಿರೋದೇ ಮನೆ 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 ಎಂಬುದ್ರ ಮೇಲೆ ನಮ್ಗೆ ಇವಾಗ ಜಾಸ್ತಿ ಆಸಕ್ತಿ ಅನ್ನೋದಿರೋದು. ಮನೆ ಕಟ್ಟಬೇಕು ಅನ್ನೋದೇ ನಮಗೂ ಇರೋದು. ಎಲ್ಲರೂ ಮಾಡ್ಕೊಂಡ್ರಲ್ಲಪ್ಪ, ಎಲ್ಲರೂ ಅವ್ರವ್ರ ಮನೆಯಾಗೆ ಅವ್ರು ಹೆಂಗಿದ್ದಾರೆ, ಇತ್ಲಾಗ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ದು ಏನಪ್ಪ ಇದು ಹಿಂಗಾಯ್ತು ಬಾಳು ಅಂತ ನನಗೆ ಅದೇ ಯೋಚನೆ ಮಾಡಿ ನನಗೆ ಇವಾಗ ಚೆನ್ನಾಗಿ ದುಡಿಬೇಕು ಅಂಬದು ನನಗೂ ಅದೇ ಬಂದಿರೋದು ಇವಾಗ ಮನಸ್ಸಾಗಿ. ಮನೆ ಕಟ್ಟಬೇಕು, ಮನೆ ಪ್ಲಾನಿಂಗ್ ಐತೆ. ಸೈಟ್ ತಗೊಂಡ್ರೆ ಅಲ್ವೇ ಮನೆ ಕಟ್ಟೋಕ್ಕಾಗೋದು. ಫಸ್ಟ್ ಸೈಟ್ ತಗೊಂತೀವಿ. ಇವಾಗ ಸೈಟ್ ತಗೊಬಿಡು. ಇವಾಗ ನೋಡು, ಒಂದು ನಮ್ಮಪ್ಪ ನಾನು ಮನ್ಸು ಮಾಡಿ ದುಡಿಯೋದಕ್ಕೆ 2 ಲಕ್ಷ ರೂಪಾಯಿ ದುಡಿದ್ವಿ. ಸುಮ್ಮನೆ ನಾವು ಜಗಳ ಮಾಡ್ಕೊಂಡು ಅಲ್ಲೂ ಇಲ್ಲೂ ಪರದಾಡ್ಕೊಂಡು ಅದಕ್ಕೆ ಮತ್ತೆ ಮನೆಯಾಗ ಹೊಂದಾಣಿಕೆಯಿಂದ ಇದ್ದರೆ ದುಡ್ಡು ಕಾಸು ಆಗಲಿ ಎಲ್ಲ ಪ್ರತಿಯೊಂದು ಕೊಡುತ್ತೆ ಎಂಬುದು. ಜಗಳ ಗಿಗಳ ಎಲ್ಲ ಮಾಡ್ಕೊಂಡ್ರೆ ಯಾವುದೂ ಆಗಲ್ಲ, ಯಾವ ಕೆಲಸನೂ ಆಗಲ್ಲ. ಸುಮ್ಮನೆ ಎಲ್ಲನ ಬರೀ ವೇಸ್ಟು. ಎಲ್ಲ ಕೆಲಸ ಆಗಬೇಕು, ದುಡ್ಡು ಕಾಸಿನಾಗೆಲ್ಲ ಚೆನ್ನಾಗಿ ಕೂಡಬೇಕಂದ್ರೆ ಮನೆಯಾಗ ಎಲ್ಲರೂ ಹೊಂದಾಣಿಕೆಯಿಂದ ಇರಬೇಕು. ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಇದ್ದರೆ ಎಲ್ಲ ಒಳ್ಳೇದಾಗುತ್ತೆ. ನೋಡಿ ನಮ್ಮಪ್ಪ ನಾವು ಎಲ್ಲ ನಮ್ಮಮ್ಮ ಒಂದು ಸರಿ ಇದ್ದರೆ ಎಲ್ಲ ಇದಾಗೋದು. ಅಯ್ಯಮ್ಮಂಗೆ ಹೇಳಿದ್ರೆ ಅಷ್ಟೇ, ಅಯ್ಯಮ್ಮನ ಬುದ್ಧಿನೇ ಅಷ್ಟು ಬಿಡಲ್ಲ. ಅಯ್ಯಮ್ಮನ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಂಗೆ ನಾವು ಮಾಡೋದು ನೋಡ್ಬೇಕು ಅಷ್ಟೇ. ದುಡ್ಡು ಐತೆ 2 ಲಕ್ಷ ರೂಪಾಯಿ ನೋಡ್ರಿ. ನಾನು ನಮ್ಮಪ್ಪ ಚೆನ್ನಾಗಿ ಹೊಂದಾಣಿಕೆಯಿಂದ ದುಡಿಯೋದಕ್ಕೆ 2 ಲಕ್ಷ ದುಡಿದ್ವಿ. ಅದಕ್ಕೆ ಸೈಟ್ ತಗೊಂಬನ, ಆಮೇಲೆ ಮನೆ ಕಟ್ಟೋ ಪ್ಲಾನಿಂಗ್ ಮಾಡೋಣ ಅಂತೇಳಿ ಅದಕ್ಕೆ ಮನೆ ಕಟ್ಟೋಕ್ಕೆ ನಾವು ಸೈಟ್ ತಗೊಳ್ತಾ ಇದ್ದೀವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇನು ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.